ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಗೋಲ್ಡನ್ ಜಾರ್. ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಸ್ಪೈಸಿ ಆದ ರೆಸ್ಟೋರೆಂಟ್ ಸ್ಟೈಲ್ ಪೆಪ್ಪರ್ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನು ಚೆನ್ನಾಗಿ ಹೀಟ್ ಆಗಿದ ತಕ್ಷಣನೇ ಇದಕ್ಕೆ 2 ಸ್ಪೂನ್ಸ್ ಪೆಪ್ಪರ್, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಫ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ತಾ ಒಂದು ಒಳ್ಳೆ ಅರೋಮಾ ಬರಕ್ ಸ್ಟಾರ್ಟ್ ಆದಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಒನ್ಸ್ ಇದು ಯಾವಾಗ ರೂಮ್ ಟೆಂಪರೇಚರಿಗೆ ಬರುತ್ತೋ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನ ಫೈನ್ ಪೌಡರ್ ಆಗಿ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಚೆನ್ನಾಗಿ ಹೀಟ್ ಆದ್ಮೇಲೆ 4 to 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಆಡ್ ಮಾಡ್ಕೊತಾ ಇದ್ದೀನಿ. ಒನ್ಸ್ ಆಯಿಲ್ ಚೆನ್ನಾಗಿ ಹೀಟ್ ಆದ್ಮೇಲೆ 1/2 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಸೋಂಫ್ ಮತ್ತು ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಒನ್ಸ್ ಲೈಟ್ ಫ್ರೈ ಆದ್ಮೇಲೆ 2 ಸ್ಪೂನ್ಸ್ ಜಿಂಜರ್, ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡಿರುವ ಪೇಸ್ಟ್ ಆಡ್ ಮಾಡ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಇಲ್ಲಿ ನಾನು 3 ಈರುಳ್ಳಿ ತಗೊಂಡು ಅದನ್ನ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಆಡ್ ಮಾಡ್ಕೊಂಡು ಲೈಟ್ ಬ್ರೌನ್ ಆಗುವವರೆಗೂ ಈರುಳ್ಳಿಸ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 10ರಿಂದ 12 ಬೆಳ್ಳುಳ್ಳಿಗಳನ್ನ ತಗೊಂಡಿದ್ದೀನಿ. ಇದನ್ನು ಕೂಡ ಆಡ್ ಮಾಡ್ಕೊಂಡು ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್, 1 ಸ್ಪೂನ್ ಅಷ್ಟು ಗರಂ ಮಸಾಲ ಆಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒನ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆದ್ಮೇಲೆ ಅರೌಂಡ್ 750 ಗ್ರಾಮ್ಸ್ ಅಷ್ಟು ನಾನು ಸ್ಕಿನ್ಲೆಸ್ ವಿತ್ ಬೋನ್ ಚಿಕನ್ ತಗೊಂಡಿದ್ದೀನಿ. ಚಿಕನ್ ಕೂಡ ಈಗ ಆಡ್ ಮಾಡಿ ಮಾಡ್ಕೊಂಡು ಮೇಲೆ ಸ್ವಲ್ಪ ಸಾಲ್ಟ್ ಕೂಡ ಹಾಕೊಳ್ಳಿ. ಸಾಲ್ಟ್ ಆಡ್ ಮಾಡ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು 2 ಮಿನಿಟ್ಸ್ ಹಾಗೆ ಬಿಟ್ಟಾಗ ಚಿಕನ್ ನಲ್ಲಿರೋ ವಾಟರ್ ಎಲ್ಲ ಬಿಡುತ್ತೆ. ಅದ್ರ ಜೊತೆಗೆ ನಾವು ಒಂದು 1/2 ಕಪ್ ಆಫ್ ವಾಟರ್ನು ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಈಗ ಲಿಡ್ ನ ಕ್ಲೋಸ್ ಮಾಡೋಣ. ಲಿಡ್ ನ ಕ್ಲೋಸ್ ಮಾಡಿ ಅರೌಂಡ್ 10 to 15 ಮಿನಿಟ್ಸ್ ವರೆಗೂ ಚಿಕನ್ ನ ಬೇಯಕ್ ಬಿಡೋಣ. 10 to 15 ಮಿನಿಟ್ಸ್ ಆದ್ಮೇಲೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ನಾವು ಮುಂಚೆನೆ ಪೌಡರ್ ಮಾಡಿ ಇಟ್ಟಿದ್ದಂತ ಪೆಪ್ಪರ್ ಮಸಾಲ ಕೂಡ ಆಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಕರಿ ಲೀವ್ಸ್ ಮತ್ತೆ 3 ಸ್ಲೈಸ್ ಮಾಡಿರೋ ಗ್ರೀನ್ ಚಿಲ್ಲಿನೂ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಮಿಕ್ಸ್ ಆದ್ಮೇಲೆ ಇವಾಗ ಚಿಕನ್ ಕುಕ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು ಜ್ಯೂಸಿಯಾಗಿ ನೀಟಾಗಿ ಕುಕ್ ಆಗಿದೆ. ಈ ಸ್ಟೇಜ್ ನಲ್ಲಿ 1/2 ಲೆಮನ್ ಹಾಗೂ 1 ಹ್ಯಾಂಡ್ಫುಲ್ ಆಫ್ ಚಾಪ್ಡ್ ಕೊರಿಯಾಂಡರ್ ಕೂಡ ಆಡ್ ಮಾಡ್ಕೊಳ್ಳಿ.
ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೋಮ್ ಮೇಡ್ ಸ್ಪೈಸಿ ಆದ ಪೆಪ್ಪರ್ ಚಿಕನ್ ಫ್ರೈ ರೆಡಿ ಟು ಸರ್ವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತ ಕಾಮೆಂಟ್ಸ್ ಅಲ್ಲಿ ಸಜೆಸ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.